ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಹೊರವಲಯದಲ್ಲಿರುವ ಜೆಕೆ ಭವನದಲ್ಲಿ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ದಿವಂಗತ ಚೆನ್ನಮ್ಮ ದೇವೇಗೌಡ ಅವರ ಶ್ರದ್ಧಾಂಜಲಿ ಸಭೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಉಪಸ್ಥಿತರಿದ್ದ ಮುಖಂಡರು ಹಾಗೂ ಕಾರ್ಯಕರ್ತರು ಚೆನ್ನಮ್ಮ ದೇವೇಗೌಡ ಅವರ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಪುಷ್ಪನಮನ ಸಲ್ಲಿಸುವ ಮೂಲಕ ತಮ್ಮ ಅಂತಿಮ ಗೌರವವನ್ನು ಸಮರ್ಪಿಸಿದರು. ಬಳಿಕ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿ 1 ನಿಮಿಷದ ಮೌನಾಚರಣೆ ಮಾಡಲಾಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಚೆನ್ನಮ್ಮ ದೇವೇಗೌಡರ ಸರಳತೆ ಮತ್ತು ಆದರ್ಶಗಳನ್ನು ಸ್ಮರಿಸಿದರು. ಎಚ್.ಡಿ. ದೇವೇಗೌಡರ ಸುದೀರ್ಘ ರಾಜಕೀಯ ಪಯಣದಲ್ಲಿ ಹಾಗೂ ಕುಟುಂಬ ನಿರ್ವಹಣೆಯಲ್ಲಿ ಅವರು ನೀಡಿದ ಬೆಂಬಲ ಮತ್ತು ನಿಸ್ವಾರ್ಥ ಸೇವೆಯನ್ನು ಹಳೆಯ ನೆನಪುಗಳೊಂದಿಗೆ ಕೃತಜ್ಞತೆಯಿಂದ ನೆನೆದರು. ಈ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಯಲ್ಲಿ ಬೈರೆಡ್ಡಿ, ಮಾಜಿ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್, ಪ್ರಕಾಶ್, ದೇವಳಂ ಶಂಕರ್, ಗೌಸ ಪಾಷಾ, ಸಲೀಂ ಪಾಷಾ ಹಾಗೂ ಸ್ಥಳೀಯ ಮುಖಂಡರಾದ ಗುಡೆ ಶ್ರೀನಿವಾಸರೆಡ್ಡಿ, ಮಿಲ್ಟ್ರಿ ಶ್ರೀನಿವಾಸ್ ಮತ್ತು ಅಫ್ಸರ್ ಪಾಷಾ ಭಾಗವಹಿಸಿದ್ದರು. ಅಲ್ಲದೆ ವಕೀಲರ ಸಂಘದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಯುವ ಕಾಂಗ್ರೆಸ್ ತಾಲೂಕು ಘಟಕದ ಅಧ್ಯಕ್ಷ ಚಲಪತಿ, ಕೊತ್ತೂರು ಬಾಬು, ಯೂನಿಸ್ ಪಾಷಾ, ಸಂತೋಷ್, ಚಿನ್ನಸಂದ್ರ ಜಮೀಲ್ ಪಾಷಾ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಗೂ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದಿವಂಗತ ಚೆನ್ನಮ್ಮ ದೇವೇಗೌಡರಿಗೆ ಭಾವಪೂರ್ಣ ಅಂತಿಮ ನಮನ ಸಲ್ಲಿಸಿದರು. ನಿರಂತರ ಸುದ್ದಿಗಳಿಗಾಗಿ ಅಂಬಾನಿ ನ್ಯೂಸ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಈಗಾಗಲೇ ನಮ್ಮ ಶ್ರೀನಿವಾಸ್ ಅವರು, ಶಫೀಕ್ ಅವರು, ಗೌಸ್ ಅವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಗುಡೆ ಸೀನಣ್ಣ ಅವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಆದರೆ ಇವರ ಬದುಕು ಹೇಗೆ ಬಂತು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಬಹಳ ಆಶ್ಚರ್ಯಕರ ರೀತಿಯಲ್ಲಿ ಇವರು ಬದುಕು ಬಂದಿರ್ತಕ್ಕಂಥದ್ದು. ಅಂದರೆ ಇವರು 1937ರಲ್ಲಿ ಇವರ ಅವರು ಹುಟ್ಟಿದ್ದು 37ರಲ್ಲಿ ಹುಟ್ಟಿ ಇತಿಹಾಸದಲ್ಲಿ ಅದು ಚೆನ್ನಮ್ಮಜ್ಜಿಯವರು ಅನ್ನುವಂಥದ್ದನ್ನ ಇವರು ಎಲ್ಲ ಅಧಿಕಾರಿಗಳನ್ನ ನೋಡಿದವರು ಯಾವತ್ತೂ ಕೂಡ ಅವ್ರಿಗೆ ಒಂದು ದಿನ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡಿಲ್ಲ. ಒಂದು ದಿನ ಒಂದು ಕಪ್ಪು ಚುಕ್ಕೆ ಇಲ್ಲ. ಸಾಮಾನ್ಯ ದೇವೇಗೌಡರಿಗಾಗ್ಲಿ ಚೆನ್ನಮ್ಮಜ್ಜಿ ಅವ್ರಿಗಾಗ್ಲಿ ಒಂದು ಕಪ್ಪು ಚುಕ್ಕೆ ಇವತ್ತಿನವರೆಗೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲ. ಇವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶೃಂಗಸಭೆ ನಡೀತಾ ಇತ್ತು. ಇಲ್ಲಿ ದಕ್ಷಿಣ ಆಫ್ರಿಕಾದಲ್ಲೇ ಹರಾರೆಯಲ್ಲಿ ಶೃಂಗಸಭೆ ನಡೆಯುವಂತಹ ಸಂದರ್ಭದಲ್ಲಿ ಆವತ್ತಿನ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ದೇವೇಗೌಡರು ಶ್ರೀಮತಿ ಚೆನ್ನಮ್ಮಜ್ಜಿ ಅವರನ್ನ ಮತ್ತು 2 ಸೊಸೆಗಳನ್ನ ಮತ್ತೆ ಮೊಮ್ಮಕ್ಕಳನ್ನ 8 ಮೊಮ್ಮಕ್ಕಳನ್ನ ಎಲ್ಲರನ್ನು ಕರ್ಕೊಂಡು ಅವರು A1 ಪ್ರಧಾನಮಂತ್ರಿಗಳಿಗೆ ವಿಶೇಷ ವಿಮಾನ ಇರುತ್ತೆ. ಆ ವಿಶೇಷ ವಿಮಾನದಲ್ಲಿ ಇವರೆಲ್ಲರೂ ಕೂಡ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆವತ್ತಿನ ಸಂದರ್ಭದಲ್ಲಿ ಮಾಧ್ಯಮಗಳು ಬಹಳಷ್ಟು ಟೀಕೆಗಳನ್ನ ಮಾಡ್ತಾರೆ. ಅಲ್ಲಿಂದ ಬಂದ ಮೇಲೆ ನಿಜವಾಗ್ಲೂ ಕೂಡ ಈ ದೇಶದ ಇತಿಹಾಸ ಯಾವ ಪ್ರಧಾನಮಂತ್ರಿಗಳು ಕೂಡ ಹೇಳಿಕೆಗಳನ್ನ ಕೊಡೋದಿಲ್ಲ. ಮಾಧ್ಯಮಗಳ ಮುಂದೆ ಬಂದು ದೇವೇಗೌಡರು ಹೇಳಿಕೆಗಳನ್ನ ಕೊಡ್ತಾರೆ. ಏನಂತ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಶೃಂಗಸಭೆಗೆ ನನ್ನ ಕುಟುಂಬ ಸಮೇತ ನಾವೇನು ಹೋಗಿದ್ವಿ, ಆದ್ರೆ ನನ್ನ ವೈಯಕ್ತಿಕ ಹಣದಿಂದ ಖರ್ಚಿನಿಂದ ಹೋಗಿರ್ತಕ್ಕಂಥದ್ದು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಇವತ್ತವರೆಗೂ ಕೂಡ ಯಾರೋ ಹೇಳಿದ್ರು ನಾನು ಯಾಕೆ ಸ್ಟೇಟ್ಮೆಂಟ್ ಕೊಡ್ಬೇಕು ಅಂತ ಅಲ್ಲವಲಿಯಲಿಲ್ಲ. ಆದ್ರೆ ಅವತ್ತು ಮಾಧ್ಯಮಗಳು ಮಾಡಿರ್ತಕ್ಕಂಥ ಟೀಕೆಗೆ ನಿಜವಾಗ್ಲೂ ಕೂಡ ಅವತ್ತು ಅವರು ಬಂದ ನಂತರ ನನ್ನ ವೈಯಕ್ತಿಕ ನನ್ನ ಸ್ವಂತ ಹಣದಿಂದ ನನ್ನ ಖರ್ಚಿನಿಂದ ನನ್ನ ಹೆಂಡತಿ ಮಕ್ಕಳು ಮತ್ತು ನನ್ನ ಎಲ್ಲ ಮೊಮ್ಮಕ್ಕಳು ಎಲ್ಲರೂ ಕೂಡ ನಾವು ಹೋಗಿ ಬಂದಿದ್ದು ಅಂತ ಹೇಳಿಕೆಯನ್ನು ಕೊಡ್ತಾರೆ. ಇವತ್ತು ಚೆನ್ನಮ್ಮಜ್ಜಿ ಅವರು ದೇವೇಗೌಡರು ಬಹಳ ಬಿಸಿ ಆವತ್ತಿನ ಸಂದರ್ಭದಲ್ಲಿ ಒಡೆಯನರಸೀಪುರದಿಂದ ಬೆಂಗಳೂರಿಗೆ ಬರ್ಬೇಕಂದ್ರೆ ಅಡ್ಮಿಟ್ ಆಗೋ ಮುಂಚೆ ಗಂಡ ಹೆಂಡತಿ ಹೇಗಿದ್ರು ಅಂದ್ರೆ ಆ ವಿಡಿಯೋ ನೀವೇನ ನೋಡಿದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡತ್ತೆ. ಆ ಪ್ರೀತಿ ವಿಶ್ವಾಸ ಇಡ್ಲಿಯನ್ನು ತಿನ್ನಿಸ್ತಾ ಇದ್ದಾರೆ. ಇಡ್ಲಿ ತಿನ್ನಕ್ ಆಗ್ತಾ ಇಲ್ಲ. ದೇವೇಗೌಡಜಿಯವರು ಕೈ ಎತ್ಬಿಟ್ಟು ತಿನ್ನಿಸ್ತಾ ಇದ್ದಾರೆ. ಅಷ್ಟು ಪ್ರೀತಿ ವಿಶ್ವಾಸ ಜೀವನದಲ್ಲಿ ನಮ್ಮ ಲೈಫ್ ಪಾರ್ಟ್ನರ್ ನಲ್ಲಿ ಅರ್ಥ ಮಾಡ್ಕೊಳ್ಳುವಂತೆ ಜೀವನ. ಗಂಡಗೆ ಹೆಂಡತಿ ಅರ್ಥ ಮಾಡ್ಕೊಳ್ಳೋದು, ಹೆಂಡತಿ ಗಂಡ ಅರ್ಥ ಮಾಡ್ಕೊಂಡ್ರೆ ಜೀವನ. ಆ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಇಬ್ಬರಿಗೂ ದೇವರು ಕೊಟ್ಟಿದ್ದು. ಇದ್ರ ಅಸುಲಭವಾಗಿ ಅಷ್ಟು ಜೀವನ ನಡೆಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ.
ಈಗ ನಾವು ಹೇಳಿದಂಗೆ ಸುಮಾರು ಕೇಸಸ್ ನೋಡ್ಬೋದು. ಈಗ ಆಗಿದ್ದು ಮದುವೆ ಆಗಿದ್ದು 6 ತಿಂಗಳಲ್ಲಿ ಏನೇನು ವ್ಯವಸ್ಥೆಗಳಾಗ್ತಾ ಇದೆ ಅಂತ ಸಂದರ್ಭದಲ್ಲಿ ಇಂಥ ಜೀವನ ನಡೆಸ್ಕೊಂಡು ಹೋಗಿದ್ದಾರೆ ಅನ್ಬೋದು. ಬಿಜೆಪಿ ಆಗ್ಬೋದು, ಬೇರೆ ಪಕ್ಷಗಳಾಗ್ಬೋದು, ಎಲ್ಲಾ ಪಕ್ಷದ ನಾಯಕರುಗಳೆಲ್ಲ ಬಂದಿದ್ದರು. ಅದೇ ರೀತಿಯಾಗಿ ಇವತ್ತು ಶ್ರದ್ಧಾಂಜಲಿ ಸಭೆ ಮಾಡಕ್ಕೆ ಎಲ್ಲರೂ ನಾವು ಸೇರಿದ್ದೀವಿ. ಎಲ್ಲ ಹೇಳ್ತಾ ಇದ್ರು ಅವ್ರಿಗೆ ಆದರ್ಶ ಮಾಡ್ಕೋಬೇಕು ನಾವು ಅಂತ. ನಿಜ, ಒಬ್ಬ ಮಾಜಿ ಪ್ರಧಾನಿ ಶ್ರೀಮತಿಯಾಗಿ ಅವ್ರ ಜೀವನನೇ ಬೇರೆ ರೀತಿಯಲ್ಲಿ ನಡೆಸಬಹುದಾಗಿತ್ತು. ಆದ್ರೆ ಅಂತ ಎಂತಾದ್ರೂ ಸ್ವಭಾವ ಏನಿಲ್ಲ. ಸಾಮಾನ್ಯ ಜನರು ಇದ್ದಂಗೆ ಅವ್ರ ಜೀವನ ಹಾಗೆ ನಡೆಸ್ಕೊಂಡು ಹೋದ್ರು. ಅವ್ರು ಬೇಕಾದ್ರೆ ಒಂದು ಕೆಜಿ ಬಂಗಾರ ಹಾಕಿದ್ರೆ ಯಾರು ಕೇಳ್ತಾ ಇರ್ಲಿಲ್ಲ, ವಜ್ರಗಳು ಹಾಕಿದ್ರೆ ಕೇಳ್ತಾ ಇರಲಿಲ್ಲ, ಅಥವಾ ಒಳ್ಳೆ ಎಸಿ ರೂಮ್ಗಳಲ್ಲಿ ಕೂತ್ಕೊಂಡಿದ್ರು ಯಾರು ಕೇಳ್ತಾ ಇರಲಿಲ್ಲ. ದೇವೇಗೌಡಜಿ ಅವರ ಫ್ಯಾಮಿಲಿಗೆ ಲಕ್ಷ್ಮೀ ದೇವತೆ ಇದ್ದಂಗೆ ಅವರು. ಬಹುಶಃ ಇವತ್ತು ಏನ್ ಸ್ಥಾನಮಾನಗಳೆಲ್ಲ ಅವ್ರು ಪಡೆದಿದ್ದಾರೆ, ಇನ್ಕ್ಲೂಡಿಂಗ್ ದೇವೇಗೌಡಜಿ ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ರೇವಣ್ಣ ಅವರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಇಲ್ಲಿ ಇವತ್ತು ಆ ಸ್ಥಾನಗಳು ಪಡಿಬೇಕಾದ್ರೆ ಇವತ್ತು ಚೆನ್ನಮ್ಮಾಜಿ ಅವರ ಆಶೀರ್ವಾದ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ರಾಜಕೀಯ ಜೀವನದಲ್ಲಿ ನಾವು ಎಷ್ಟು ರಾಜಕೀಯ ಮಾಡಿದ್ರೇನು ನಮ್ಮ ಜೊತೆಯಲ್ಲಿರುವಂತ ಲೈಫ್ ಪಾರ್ಟ್ನರ್ ಅಂತ ಇರ್ತಾರೆ ಅಲ್ಲ, ಆ ಲೈಫ್ ಪಾರ್ಟ್ನರ್ ಸಹಕಾರ ಇರಬೇಕು. ಇದ್ದಿದ್ರೆ ಯಾವುದೇ ಕಾರಣ ರಾಜಕೀಯ ಮಾಡಕ್ಕಾಗಲ್ಲ. ರಾಜಕೀಯ ಜೀವನದಲ್ಲಿ ನಾವು ಜನರ ಸೇವೆ ಮಾಡ್ಬೇಕಂತ ಬಂದಿರುವಂತವ್ರು. ಆ ಸೇವೆ ಮಾಡುವ ಸಮಯದಲ್ಲಿ ರಾತ್ರಿ 12 ಆಗತ್ತೋ, 1 ಆಗತ್ತೋ, 2 ಗಂಟೆ ಆಗತ್ತೋ ಹೇಳಕ್ಕಾಗಲ್ಲ. ಅಂತ ಸಂದರ್ಭಗಳಲ್ಲಿ ಎಲ್ಲ ಅವ್ರು ನಮ್ಮ ಜೊತೆಯಲ್ಲಿ ಇರ್ಬೇಕಾಗಿರುತ್ತೆ. ಯಾರನ್ನ ಜನರು ಬಂದು ನಮ್ ಭೇಟಿ ಮಾಡ್ಬೇಕಾದ್ರೆ ಗೇಟ್ ಆಚೆಯಿಂದ ನಿಲ್ಸ್ಬಿಟ್ಟು ಮಾತಾಡಿದ್ರೆ ಕೆಲಸ ಆಗಲ್ಲ. ಪ್ರೀತಿ ವಿಶ್ವಾಸದಿಂದ ಕರೆದು ಅವ್ರಿಗೆ ಅಟ್ಲೀಸ್ಟ್ ಟೀ, ಕಾಫಿ ಅಥವಾ ನೀರು ಕೊಟ್ರೆ ಅದೇ ಒಂದು ದೊಡ್ಡ ಕೆಲಸ. ತಾವೆಲ್ಲ ನೋಡಿದ್ವಿ ರಾಜಕೀಯದಲ್ಲಿ ಸುಮಾರು ನಾಯಕರು ಮಾತಾಡ್ಬೇಕಾದ್ರೆ ಗೇಟ್ ಆಚೆ ನಿಂತ್ಕೋಬೇಕಾಗಿರುವಂತ ಪರಿಸ್ಥಿತಿಗಳಿದೆ. ಆದ್ರೆ ಆ ಕುಟುಂಬದಲ್ಲಿ ಯಾರೇ ಬರ್ಲಿ, ಆ ಮನೆಗೆ ಹೋಗ್ಲಿ, ಈಗ ಹೇಳಿದ್ರು ಅನ್ನಪೂರ್ಣೇಶ್ವರಿ ಆ ತಾಯಿ ಅಂತ, ನಿಜವಾಗ್ಲೂ ನೀವು ದಾನ ಧರ್ಮ ಎಷ್ಟನ ಮಾಡಿ ಶ್ರೇಷ್ಠ ದಾನ ಏನಂದ್ರೆ ಅನ್ನದಾನ. ಆ ಒಂದು ಹೊತ್ತು ಊಟ ಹಾಕಿರ್ತಾರಲ್ಲ, ಜೀವನದಲ್ಲಿ ಮರೆಯಕ್ಕಾಗಲ್ಲ ಅಂತ ಪುಣ್ಯ ಕೆಲಸ ತಾಯಿ ಮಾಡಿರುವಂತದ್ದು. ಆ ಪುಣ್ಯ ಕೆಲಸದಿಂದಾನೇ ಇವತ್ತು ಜನರ ಸಾಗರ. ಯಾರು ದೇವೇಗೌಡಜಿ ಅವರ ಶ್ರೀಮತಿ ಅಂತ ಬಂದಿಲ್ಲ ಅವತ್ತು, ಅವರೇ ಹೆಸರುವಾಗಿ ಆಗಿದ್ರು. ಅನ್ನದಾನ ಮಾಡಿ ಯಾರೇ ಬರಲಿ ಅವ್ರ ಮನೆಗೆ ನೀರು, ಟೀನೋ, ಕಾಫಿನೋ ಅಥವಾ ಊಟ ಹಾಕಿ ಕಳಿಸ್ತಾ ಇದ್ರಂತೆ. ಇಂಥವರೆಲ್ಲ ನಿಜವಾಗಿ ಹೇಳ್ಬೇಕಂದ್ರೆ ದೇವ್ರ ತರ ಅವರೆಲ್ಲ. ದೇವ್ರ ಹೆಣ್ಣಂದು ಕರೆತಾರೆ, ಶಾಲೆಯನ್ನು ತೆರೆದಂತೆ. ಆದ್ರೆ ಇವತ್ತು ಚಂದ್ರಮಾದೇವೇಗೌಡರು ಅದನ್ನು ಮೀರಿ ಶಾಲೆಯನ್ನು ತೆರೆದರೆ ಒಂದು ವಿಶ್ವವಿದ್ಯಾಲಯವನ್ನೇ ತೆರೆದಂತೆ ಅನ್ನೋ ಒಂದು ಇದನ್ನ ಹೆಚ್ಚಿಗೆ ಮಾಡಿದ್ದಾರೆ. ಕಾರಣ ಇವತ್ತು ಅವ್ರ ಮನೆಯೇ ಒಂದು ವಿಶ್ವವಿದ್ಯಾಲಯ. ಅವ್ರ ಮನೆಯಲ್ಲಿ ಯಾರಿಲ್ಲ, ವೈದ್ಯರಿದ್ದಾರೆ, ಹಳೆಯದ್ರು ವೈದ್ಯರಿದ್ದಾರೆ, ಮಗ ಡಾಕ್ಟರ್ ಇದ್ದಾರೆ, ರಾಜಕೀಯ ಕ್ಷೇತ್ರದಲ್ಲಿದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿದ್ದಾರೆ. ಹಾಗೂ ಅವ್ರದ್ದು ಮನೆಯೇ ಒಂದು ವಿಶ್ವವಿದ್ಯಾಲಯ. ಇಲ್ಲಿಂದ ಹೋಗಿರೋರನ್ನೇ ಇವತ್ತು ಎಲ್ಲಾ ಪಾರ್ಟಿಗಳನ್ನು ಪ್ರಮುಖ ಸ್ಥಾನಗಳನ್ನ, ಮುಖ್ಯಮಂತ್ರಿಗಳಾಗಿರ್ಬೋದು, ಕೇಂದ್ರ ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ವಿವಿಧ ಮಂಡಳಿಗಳಲ್ಲಿ ಅಧ್ಯಕ್ಷರಾಗಿರ್ಬೋದು, ಮುಖಂಡರಾಗಿರ್ಬೋದು, ಇವತ್ತೆಲ್ಲ ಕೂಡ ಅವ್ರ ಕುಟುಂಬದಿಂದ ಹೋಗಿರ್ತಕ್ಕಂಥವ್ರೆ. ಅಲ್ಲಿ ಅನ್ನದಿಂದ ಬೆಳೆದು ಹೋಗಿರ್ತಕ್ಕಂಥವ್ರೆ ಅವ್ರ ಕೈಯಿಂದ ಅಂತ ಹೇಳೋದಕ್ಕೆ ನನಗೆ ಯಾವುದೇ ಮುಜುಗರ ಇಲ್ಲ. ಎಲ್ಲರಿಗೂ ಚೇರ್ ವ್ಯವಸ್ಥೆ ಇದೆ. ದಯವಿಟ್ಟು ಅಲ್ಲಿಂದ ಬನ್ನಿ. ಈಗ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಹೊರಗಡೆ ಬನ್ನಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಈಗ
ಹಾಗೆ ಇರೋಣ